ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬಾಲದಾಶೆಗೆ ಆನೆ ಕಳೆದುಕೊಂಡಂತೆ ತಕ್ಕಡಿಯ ಮೋಸ ಕಾಣಿಕೆಯ ಆಶೆಗೆ ಬಿದ್ದು ಕೋಟಿಗಟ್ಟಲೆಯ ಲಾಭ ಕಳೆದುಕೊಂಡವರನ್ನೆಲ್ಲಿಯೂ ನಾನು ಕಂಡಿಲ್ಲ. ಭಕ್ತಿ ಮಾರ್ಗವನ್ನೇ ಅರಿಯದೆ ನಾನು ಮೂಢನಾಗಿರುವೆ. ಅದನ್ನು ಕೂಡಲ ಸಂಗಮೇಶ್ವರನ ಶರಣರ ಸಹವಾಸದಿಂದ ಅರಿತೆನಾದರೆ ನಾನು ಭವ್ಯವಾಗಿ ಬಾಳಿ ಬದುಕುತ್ತೇನೆ. ಸಂಗಮನಾಥ, ನಿಮ್ಮ ಸದ್ಭಕ್ತರ ಪ್ರೀತಿಯ ಪಾತ್ರನಾಗದೆ ಯಾವ ಶಾಸ್ತ್ರ ಪುರಾಣ ವೇದಗಮ ಓದಿದರೇನು, ಕೇಳಿದರೇನು, ಮಾಡಿದರೂ ಫಲವೇನು? ಶಿವನೇ ಮಹದೇವನೇ, ನನ್ನ ಬಾಳುವೆಯು ವಿಧವೆಯ ಬೆಂಡೋಲೆಯಂತಾಗಿದೆ. 360 ದಿನ ಶ್ರಮಪಟ್ಟು ನಿಶ್ಚಣಿಕೆ ಏರಿ ಕೊನೆಗೊಂದು ದಿನ ಕೈಜಾರಿ ಬಿದ್ದಂತೆ ನನ್ನ ಭಕ್ತಿಯ ಸ್ಥಿತಿ ಇದೆ. ಮನಸ್ಸಿನಲ್ಲಿ ನಿಶ್ಚಿತ ಭಕ್ತಿಯ ಗುರಿ ಇಲ್ಲದಿರುವವರಿಗೆ ಎಷ್ಟು ಕಾಲ ಲಿಂಗಾರ್ಚನೆ ಮಾಡಿದರೂ ವ್ಯರ್ಥ. ಹಾಲು ತುಂಬಿದ ಕೊಡ ಉರುಳಿಸಿ ತಿರುಗಿ ತುಂಬಿಸಲು ಸಾಧ್ಯವೇ ಸಂಗಮನಾಥ? ಆಡಂಬರದ ಪುರಾಣ ಕೀರ್ತನೆಗಳಿಗೆ ಮೆಚ್ಚಿಸಿಕೊಂಡು ನಾನು ಅಂತೆಯೇ ಬಡಬಡಿಸುತ್ತ ಕೆಟ್ಟೆ. ಅನುಸರಿಸಬೇಕಾದ ಅನುಭವದ ಅಭಾವದಲ್ಲಿದ್ದು ಬಿಟ್ಟೆ. ಅಮೃತ ತುಂಬಿದ ಕೊಡವನ್ನು ಒಡೆದು ಹರಿಯಗೊಟ್ಟು ತಿರುಗಿ ಹುಡುಕುವುದುಂಟೆ. ನನ್ನ ಭಕ್ತಿಯು ಒಡೆಯ ಸೇವಕನ ಸಂಬಂಧದಂತಿದೆ. ಇದಕ್ಕೆ ಪ್ರತಿ ಆಡಿದರೆ ಮಹಾನರಕ ದೊರೆಯಲಿ ದೊರೆ ಸಂಗಮನಾಥ. ಸೈನಿಕ ಯುದ್ಧ ಭೂಮಿಯಿಂದ ಓಡಿದರೆ ಅಪಕೀರ್ತಿ ಸೇನಾಪತಿಗೆ ಬರುವುದು. ಸಂಗಮನಾಥ, ಈ ಸಂಸಾರದ ಸಮರದಲ್ಲಿ ನಾನು ಹೋರಾಡಿ ಗೆದ್ದು ಪಾರಾಗುವಂತೆ ನನ್ನ ತನು ಮನ ಧನ ವಿಷಯದಲ್ಲಿ ವಂಚನೆ ಸೇರದಂತೆ ಮಾಡಿ ಕಾಪಾಡು. ರಣಏಡಿಯೊಬ್ಬ ವೀರ ಬಿರುದು ಧರಿಸಿಕೊಂಡಂತಾಗಿತ್ತು. ನನ್ನ ಭಸ್ಮ ರುದ್ರಾಕ್ಷಿ ಲಿಂಗ ವೇಷಭೂಷಣ ಹೋರಾಡುವ ಸಾಮರ್ಥ್ಯವಿಲ್ಲದ್ದರಿಂದ ಈ ವೇಷ ಕಂಡು ಜಪ ನಗುವಂತಾಯಿತು. ಶಿವಸ್ವರೂಪಿ ಜಂಗಮ ಮನೆಗೆ ಬಂದರೆ ಮುಖ ತಿರುಗಿಸಿಕೊಳ್ಳುವರಾದರೆ ಜಾಣ ಕೂಡಲ ಸಂಗಮೇಶನು ಅಂತವರ ಮೂಗು ಕುಯ್ಯುತ್ತಾನೆ. ಸಂಗಮೇಶ, ಸ್ವತಃಶಾಲಿ ಶರಣರು ಅನುದಿನವೂ ನಿಮ್ಮ ಗುಣಗಾನ ಮಾಡುತ್ತಾರೆ. ನಾನು ಮಾತ್ರ ಬರೀ ಆಡಂಬರದ ಮಾತು ಆಡುತ್ತಿರುವೆ. ಅರೆ ಭಕ್ತಿಯುತವಾದ ಮನಸ್ಸು ಒಮ್ಮೆಯಾದರೂ ನಿಮ್ಮನ್ನು ಸ್ಮರಿಸಲಾರದು. ಇಂಥ ನನಗೆ ನಿಮ್ಮ ಶರಣರ ಮೆಚ್ಚುಗೆ ದೊರಕೀತೆ. ನೃತ್ಯ, ಸಂಗೀತ, ಪೂಜೆ, ಧ್ಯಾನ, ನಿತ್ಯದ ಲಿಂಗ ಪೂಜೆ ಇದರಲ್ಲೇ ತನ್ಮಯನಾಗಿ ಕೂಡಲ ಸಂಗಮೇಶನ ಸದ್ಭಕ್ತರು ಮನೆಗೆ ಬಂದಾಗ ಯಾವ ಸೇವೆ ಸಲ್ಲಿಸಬೇಕು, ಏನು ಆಜ್ಞೆ ಎಂದು ಕೇಳಲು ಅನುವೇ ಇರುವುದಿಲ್ಲ. ಇದಕ್ಕೆ ಡಾಂಬಿಕ ಆಚಾರ ಎನ್ನುವರು. ಒಡೆಯ ಶಿವ ಕೊಟ್ಟ ತನು ಮನ ಧನವನ್ನು ಅವನಿಗಾಗಿಯೇ ಅವನ ಸದ್ಭಕ್ತರಿಗಾಗಿಯೇ ವಿನಿಯೋಗಿಸದೆ ಗೋಳಾಡುವ ಮನಸ್ಸಿಗೆ ನನ್ನಲ್ಲಿ ಕೊಡಬೇಕೆಂದರೆ ತಲೆಗೆ ಚೂರಿ ಇರಿದಷ್ಟು ನೋವಾಗುವುದು. ಮೂಗು ಕುಯ್ದಿಸಿಕೊಂಡವನಿಗೆ ಕನ್ನಡಿ ತೋರಿದರಾಗುವಷ್ಟು ನೋವಾಗುವುದು. ಗಿಜಿಗಿಜಿ ಹುಣ್ಣಿನ ಮೇಲೆ ಕಾಯ್ದು ಕಬ್ಬಿಣದಿಂದ ತಿವಿದಂತಾಗುವುದು. ಕೂಡಲ ಸಂಗಮನಾಥನಂತೆ ಲೀಲ ವಿನೋದಗಳನ್ನು ನಾನು ಮಾಡಹೋದರೆ ಮನಸ್ಸೇ ನಾಚಿಕೆ ಬರುವಂತೆ ಹಳಿದು ಬಿಡುವುದು. ಒತ್ತೊಯ್ಯುವಷ್ಟು ನಿರ್ಬಲವಾದ ನಾಯಿಯು ಬೇಟೆಯಲ್ಲಿ ಮೊಲ ಹಿಡಿಯಬಲ್ಲದೆ? ಯಾರನ್ನು ಇರಿದುಕೊಳ್ಳದ ವೀರ ಹಾಗೆ ಹೋರಾಡಿದೆ. ಹೀಗೆ ಚತುರತೆ ಬೀರಿದೆ ಎಂದು ಹೇಳುವುದು ಲಜ್ಜೆಗೇಡಿತನ. ಭಕ್ತಿಯ ಮಾರ್ಗ ಕಾಣದ ನಾನು ಭಕ್ತ ಹೇಗೆನಿಸಬಲ್ಲೆ ಕೂಡಲ ಸಂಗಮೇಶ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.